ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಯುವ ನಿಧಿ ಅಂತ ಹೇಳಿ ನಮ್ಮದು 5ನೇ ಗ್ಯಾರಂಟಿ ಮಾನ್ಯ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಸಾಹೇಬರು, ಶರಣ್ ಪ್ರಕಾಶ್ ಅವರು ಮತ್ತು ಬೇರೆ ಬೇರೆ ಮಂತ್ರಿಗಳೆಲ್ಲ ಇವತ್ತೇನು ಕಾರ್ಯಕ್ರಮವನ್ನು ಏನು ಶುರು ಮಾಡಿದ್ದಾರೆ ಅದನ್ನು ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೇನಾರು ಬಂದಿದ್ದೀವಿ ಅಂತ ಹೇಳಿದರೆ ಇದನ್ನೆಲ್ಲ ನಾವು ಹೇಳಿ ಬಂದಿದ್ವಿ. ಏನಂತ ಯುವ ನಿಧಿ, ಭಾಗ್ಯಜ್ಯೋತಿ, ಗೃಹಜ್ಯೋತಿ, ಭಾಗ್ಯಲಕ್ಷ್ಮಿ ಇವೆಲ್ಲ ಕಾರ್ಯಕ್ರಮ ಕೊಡ್ತೀವಿ ಅಂಥೇಳಿ. ನನಗಿಷ್ಟೇ ನಾನು ಯುವಕರಲ್ಲಿ ಮನವಿ ಮಾಡೋದು, ಕಷ್ಟಪಟ್ಟು ಓದಿರ್ತೀವಿ, ಕಷ್ಟಪಟ್ಟು ದುಡ್ದಿರ್ತೀವಿ. ಇವಾಗ ಎಲ್ಲೋ ಕೆಲಸ ಸಿಗದೆ ಕಾರಣಾಂತರದಿಂದ ನಿಮಗೆ ಹೆಂಗಪ್ಪ ನಮ್ಮ ದಿನ ಖರ್ಚನ್ನು ಮಾಡತಕ್ಕಂಥದ್ದು, ಅಪ್ಪನ ಹತ್ರ ಹೆಂಗೆ ಕೇಳೋಕ್ಕಾಗ್ತದೆ, ಅಣ್ಣನ ಹತ್ರ ಹೆಂಗೆ ಕೇಳೋಕ್ಕಾಗತ್ತೆ, ಮನೇಲಿ ಹೆಂಗೆ ಕೇಳೋಕ್ಕಾಗತ್ತೆ ಅಂತಕ್ಕಂಥ ಭಾವನೆ ಮಾನಸಿಕವಾಗಿ ಕೂಡ ಏನು ಅದು ಏನೋ ಒಂದು ರೀತಿ ಇರ್ತದೆ. ಓದಿ ನನ್ನ ಕೆಲಸ ಸಿಗಲಿಲ್ಲ ಅಂತ, ಅದಕ್ಕೆ ಧೃತಿಗೆಡೋದು ಬೇಡ. ಇವತ್ತು 1,500 ಡಿಪ್ಲೊಮಾ ಓದಿರೋರಿಗೆ, 3,000 ಡಿಗ್ರಿ ಹೋಲ್ಡರ್ಸಿಗೆ ನಾವೇನು ಮುಂಚೆ ಪ್ರಾಮಿಸ್ ಮಾಡಿದ್ವಿ ಅದನ್ನು ದಯವಿಟ್ಟು ನೀವು ನೋಂದಣಿ ಮಾಡಿ ಮುಂದಿನ ತಿಂಗಳು 12ನೇ ತಾರೀಕು ಶಿವಮೊಗ್ಗದಲ್ಲಿ ಅಧಿಕೃತವಾಗಿ ಅವತ್ತಿಂದ ಪೇಮೆಂಟ್ ಹೋಗ್ತಕ್ಕಂಥ ಅವರಿಗೆ ನೇರವಾಗಿ ಹೋಗ್ತಕ್ಕಂಥ ವ್ಯವಸ್ಥೆನೇ ಏನಿದೆ. ದಯವಿಟ್ಟು ರಾಜ್ಯದ ಯುವಕರು, ದಯವಿಟ್ಟು ನೀವೆಲ್ಲ ಬುದ್ಧಿವಂತರು, ನೀವೆಲ್ಲ ಕಷ್ಟಪಟ್ಟಿದ್ದೀರಿ, ನಿಮಗೆ ಆ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ. ದಯವಿಟ್ಟು ನೋಂದಣಿ ಮಾಡಿ ಅಂತಕ್ಕಂಥದ್ದು ಸರ್ಕಾರದ ವತಿಯಿಂದ ನಾನು ಅವರಿಗೆ ಕೈ ಮುಗಿದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ನಿನ್ನೆನೂ ಕೂಡ ಬಂದಿದ್ದಾರೆ, ನಿನ್ನೆನೂ ಕೂಡ ಮನೆಯ ಡಿ ಸಿ ಎಂ ಸಾಹೇಬರು ಕೂಡ ಬಂದಿದ್ದಾರೆ. ಪಾಪ ತುಂಬ ದಿವಸ ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ತುಂಬ ಕಮ್ಮಿ ಸ್ಯಾಲ್ರಿ, ಅವ್ರಿಗೆಲ್ಲ ತೊಂದರೆಗಳಿದ್ದಾವೆ. ನನ್ನ ಇಲಾಖೆಯಲ್ಲೂ ಕೂಡ ಅದೇ ರೀತಿ ಹೆಚ್ಚು ಕಮ್ಮಿ ಇದೆ. ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮುಂದಿನ ದಿನಗಳಲ್ಲಿ ಮೊನ್ನೆ ಚರ್ಚೆ ಮಾಡಿದ್ವಿ ನಾವು ಕ್ಯಾಬಿನೆಟಲ್ಲಿ. ಸುಮ್ಮನೆ ಜನರಲಾಗಿ ಚರ್ಚೆ ಮಾಡಿದ್ವಿ. ಅದನ್ನು ಕರೆಕ್ಟಾಗಿಲ್ಲ, ಆರ್ಥಿಕ ಇಲಾಖೆದು ಏನು ಮತ್ತು ಪ್ರೋಸ್ ಆ್ಯಂಡ್ ಕಾನ್ಸಸ್ಸು ಹೇಗೆ ನಾವು ಅವರಿಗೆ ಸಹಾಯ ಮಾಡ್ಬೋದು ಅಂತಕ್ಕಂಥದ್ದು, ಯಾಕಂದರೆ ಸಹಕಾರ ಮಾಡಿರ್ತಾರೆ, ಅದನ್ನು ಮುಂದಿನ ದಿನಗಳಲ್ಲಿ ತೊಗೊಳ್ಬೇಕಂತ ಇದ್ದೀವಿ. ಈಗ ಬಜೆಟ್ ಮುಂದಿನ ವರ್ಷ ಬರೋದ್ರಿಂದ ಐ ಥಿಂಕ್ ಅದಕ್ಕೆ ಒಂದೊಂದೇ ಹೆಜ್ಜೆ ಹಾಕ್ತೀವಿ. ನನ್ನ ಇಲಾಖೆಯಲ್ಲಿ ತುಂಬ ಇದೆ, ಭಾಳ ವಿವಿಧವಾಗಿರ್ತಕ್ಕಂಥ ತೊಂದರೆಗಳಿದ್ದಾವೆ. ಅದಕ್ಕೆ ಸೊಲ್ಯೂಷನ್ ಕೂಡ ಹುಡುಕ್ಬೋದು. ಹಂತವಾಗಿ ನನಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಎರಡು ಕೂಡ ಸೇಮ್ ಆಗ್ತದೆ. ಇಲ್ಲ, ಅವರು ಕೂಡ ನಾನು ನೋಡಿದೆ, ನಾನು ಫುಲ್ಲು ಇದನ್ನು ಓದೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ತಂದೆಯವರ ಒಂದು ಕಾರ್ಯಕ್ರಮದ ಒಂದು ನಿಮಿತ್ತ ಅಲ್ಲಿದ್ದೆ. ನಾನು ಸುಮ್ಮನೆ ಮೊಬೈಲಲ್ಲಿ ನೋಡಿದಾಗ ಅವ್ರು ಬೇರೆ ಭಾವನೆ ಮೇಲೆ ಹೇಳಿರ್ತಾರೆ. ಅದನ್ನು ದಯವಿಟ್ಟು ಆ ರೀತಿ ಯಾರೇ ಆಗಲಿ ಹೇಳ್ತಕ್ಕಂಥದ್ದು ಅವ್ರ ಮನಸಾರೆ ಹೇಳಿರೋದಿಲ್ಲ. ಅದು ಯಾವ ರೀತಿ ಮೇಲೆ ಇಲ್ಲ, ಏನಂದರೆ ಅದು ಯಾವ ರೀತಿ ಹೇಳ್ಕೊಂಡ್ರೆ ಏನೋ ಅದನ್ನು ಒಂದೇ ಸತಿಗೆ ಈ ಥರ ಪಿಕಪ್ ಆಗಿದೆ, ಆ ಥರ ತೊಗೊಳ್ಳೋದು ಬೇಡ. ಯಾವತ್ತೂ ಕೂಡ ರೈತರ ಪರವಾಗಿ ಇರ್ತದೆ. ನಾವು ಇದಕ್ಕೆಲ್ಲ ನಾವು ಉತ್ತರ ಕೊಡೋದಕ್ಕೂ ಕಷ್ಟ ಆಗ್ತದೆ. ಆಮೇಲೆ ನಾನು ಫುಲ್ ಡೀಟೇಲ್ಸ್ ಗೊತ್ತಿಲ್ಲ, ನಾನು ಇದನ್ನು ಮಾಡೋಕ್ಕೆ. ಮೋಸ್ಟ್ಲಿ ಅವ್ರು ಆ ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ಆ ಥರ ಹೇಳಿರ್ಲಿಕ್ಕಿಲ್ಲ ಅಂಥೇಳಿ ನಾನು ಭಾವನೆಯನ್ನು ವ್ಯಕ್ತಪಡಲಿಕ್ಕೆ ಇವತ್ತಿನ ಕಾರ್ಯಕ್ರಮ. ಹಾಂ, ಯಾಕೆ ವೆಂಕಟೇಶ್ ಅವರೇ, ನಿಮಗೆ ತೊಂದರೆ ಇದೆಯಾ? ಯುವ ನಿಧಿ ಅಲ್ಲ, ಒಂದು ನಿಮಿಷ. ಯುವ ನಿಧಿ ನಾನು ಯಾಕೆ ಶಿವಮೊಗ್ಗ ಸೆಲೆಕ್ಟ್ ಮಾಡಿದೆ ಅಂದರೆ, ನಾನು ಶಿವಮೊಗ್ಗ ಉಸ್ತುವಾರಿ ಸಚಿವ, ಪ್ರಣಾಳಿಕೆ ಉಪಾಧ್ಯಕ್ಷ. ಪ್ರಣಾಳಿಕೆ ಮಾಡಬೇಕಾದ್ರೆ ನಾನು ಕೂಡ ಆ ಕಮಿಟಿಯಲ್ಲಿ ಇದ್ದಾಗ ಯಾವುದಾದ್ರೂ ಒಂದು ಭಾಗ್ಯ ನಮಗೂ ಬರಲಿ ಶಿವಮೊಗ್ಗದಲ್ಲಿ, ಇಲ್ಲಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಲಿ, ಇಡೀ ರಾಜ್ಯದ ಯುವಕರು ಶಿವಮೊಗ್ಗಕ್ಕೆ ಬಂದು ಕಾರ್ಯಕ್ರಮವನ್ನು ನೋಡಿ ವಿಶ್ವಾಸವನ್ನು ವ್ಯಕ್ತಪಡಿಸಿ ವಿಶ್ವಾಸವನ್ನು ತಗೊಂಡು ಹೋಗಲಿ ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಬಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.